ತಾವೇನೋ ಮಾಡ್ತಾ ಇದ್ದೀವಿ ಅದೇ ಗ್ರೇಟ್ ಅನ್ನೋ ರೀತಿಯಲ್ಲಿ ಅವ್ರು ವರ್ತಿಸ್ತಾ ಇರೋದು ರಾಜಕೀಯ ಪಕ್ಷದ ರೀತಿ ನೋಡಿದರೆ ಮೂಲಭೂತವಾಗಿ ಅವ್ರಿಗೆ ಈ ಮತದಾನದ ಪ್ರಕ್ರಿಯೆ ಮತ್ತು ಪ್ರಜಾಪ್ರಭುತ್ವದ ಸ್ವರೂಪನೇ ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ ರಾಜಕೀಯ ಬಿಜೆಪಿಯ BLAಗಳು ಸಿಕ್ಕಾಪಟ್ಟೆ ಸಕ್ರಿಯವಾಗಿ ಏನಾದ್ರು ಮಾಡ್ತೀಯಾರ ಅಂದರೆ ಅಂಥದ್ದೇನು ಕಾಣ್ತಿಲ್ಲ. ಬಹುಶಃ ನೀವು ಹೇಳಿದಂಗೆ ಅವ್ರಿಗೆ ಚುನಾವಣಾ ಆಯೋಗ ನಮ್ಮ ಪರವಾಗಿದೆ, ನಮಗೆ ಬೇಕಾದಂಗೆ ಮಾಡಿಕೊಡುತ್ತೆ, ಮೇಲಿರೋರು ಮಾಡಿಕೊಡ್ತಾರೆ ಅಂತ ಇದೆಯಾ ಏನೋ ಗೊತ್ತಿಲ್ಲ. ದಕ್ಷಿಣ ಕನ್ನಡದಲ್ಲಿ ಹೆಚ್ಚಿನ ಪ್ರಭಾವ ಹೊಂದಿದೆ. ಇಲ್ಲಾದರೂ ತಮ್ಮ ಮತದಾರರನ್ನು ರಕ್ಷಿಸಿಕೊಳ್ಳಬೇಕಾದ ಜವಾಬ್ದಾರಿ ಆ JDS ನಾಯಕರಿಗಿದೆ. ಅವರು ತಮ್ಮ ಪಕ್ಷದ ಹೆಸರಿನಲ್ಲಿ ಜಾತ್ಯತೀತ ಸೇರಿಸ್ಕೊಂಡ್ರು, ಅವ್ರು ಜಾತ್ಯತೀತ ಅಲ್ಲ ಅನ್ನೋದು ಸ್ಪಷ್ಟವಾದ ರೀತಿಯಲ್ಲಿ ನಡ್ಕೊಳ್ತಾರೆ. ಗೌಡ್ರ ಪಾರ್ಟಿಯಾಗಿ ಉಳಿದಿದೆ. ಅವರು ಮತಗಳನ್ನು ರಕ್ಷಿಸ್ಲಿಕ್ಕಾದರೂ ಅವ್ರು ಕಾರ್ಯ ಮಾಡ್ತಾ ಇದ್ದಾರೆ. ಅಂದರೆ ಒಂದು ವೇಳೆ JDS ಪಕ್ಷ BJP ಜೊತೆಗೆ ಅಲೈ ಆಗದೇ ಇದ್ದಿದ್ರು ಅವಾಗ ಅವರು ಬಹುಶಃ ಸೀರಿಯಸ್ ಆಗಿ ಮಾಡಿರ್ತಾ ಇದ್ರು ಏನೋ ಗೊತ್ತಿಲ್ಲ ನನಗೆ. ಈ ಚುನಾವಣಾ ಆಯೋಗ ಏನು ಇದನ್ನು ಒಂದು ರೀತಿಯಲ್ಲಿ ಒಂದು ಪಕ್ಷಕ್ಕೆ ಅನುಕೂಲವಾಗೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ತುಂಬ ಜನ ಎಕ್ಸ್ಪರ್ಟ್ಸ್ಗಳು ಮಾತಾಡ್ತಾ ಇದ್ದಾರೆ. ಆದರೆ ಇದಕ್ಕೆ ವಿರೋಧ ಮಾಡಬೇಕಾದ ಎಲ್ಲ ಒಕ್ಕೂಟಗಳು, ಅಂದರೆ ವಿರೋಧ ಪಕ್ಷದ ಒಂದು ಒಕ್ಕೂಟ ಮಾಡ್ಕೊಂಡು ಇದು ವಿರೋಧ ಮಾಡಬೇಕಾದ ರೀತಿಯಲ್ಲಿ ಕಂಡು ಬರ್ತಾ ಇಲ್ಲ, ಮತ್ತು ಪಲಾಯನವಾದ ಕಂಡು ಬರ್ತಾ ಇದೆ. ತಾವೇನೋ ಮಾಡ್ತಾ ಇದ್ದೀವಿ ಅದೇ ಗ್ರೇಟ್ ಅನ್ನೋ ರೀತಿಯಲ್ಲಿ ಅವ್ರು ವರ್ತಿಸ್ತಾ ಇರೋದು ರಾಜಕೀಯ ಪಕ್ಷದ ರೀತಿ ನೋಡಿದರೆ ಮೂಲಭೂತವಾಗಿ ಅವ್ರಿಗೆ ಈ ಮತದಾನದ ಪ್ರಕ್ರಿಯೆ ಮತ್ತು ಪ್ರಜಾಪ್ರಭುತ್ವದ ಸ್ವರೂಪನೇ ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ ರಾಜಕೀಯ ಪಕ್ಷ. ಕರೆಕ್ಟು. ನೋಡಿ, ಕರ್ನಾಟಕದಲ್ಲಿ ಈಗ ಸೀಕ್ರೆಟ್ ಆಗಿ ಏನು ನಡೆದಿದೆ, BJP ಜೊತೆಗಿರುವ RSS ಏನು ಮಾಡಿದೆ ಯಾರಿಗೂ ಗೊತ್ತಿಲ್ಲ. ಆದರೆ ಸಾರ್ವಜನಿಕವಾಗಿ BJಪಿಯ BLAಗಳು ಸಿಕ್ಕಾಪಟ್ಟೆ ಸಕ್ರಿಯವಾಗಿ ಏನಾದ್ರು ಮಾಡ್ತೀಯಾರ ಅಂದರೆ ಅಂಥದ್ದೇನು ಕಾಣ್ತಿಲ್ಲ. ಬಹುಶಃ ನೀವು ಹೇಳಿದಂಗೆ ಅವ್ರಿಗೆ ಚುನಾವಣಾ ಆಯೋಗ ನಮ್ಮ ಪರವಾಗಿದೆ, ನಮಗೆ ಬೇಕಾದಂಗೆ ಮಾಡಿಕೊಡುತ್ತೆ, ಮೇಲಿರೋರು ಮಾಡಿಕೊಡ್ತಾರೆ ಅಂತ ಇದೆಯಾ ಏನೋ ಗೊತ್ತಿಲ್ಲ. ಕಾಂಗ್ರೆಸ್ ಪಕ್ಷ ಇನ್ನೂ ತೀವ್ರವಾದಂಥ ರೀತಿ ಒಳಗಡೆ ಇದನ್ನು ಮಾಡಬೇಕಿತ್ತು ಅಂತ ನಾವೆಲ್ಲರೂ ನಿರೀಕ್ಷೆ ಮಾಡಬೇಕು. ಯಾಕಂದರೆ ಕಾಂಗ್ರೆಸ್ ಪಕ್ಷ ಈ ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಮುಂಚೂಣಿಯಲ್ಲಿತ್ತು, ಸಂವಿಧಾನ ಇತ್ಯಾದಿಗಳನ್ನ ಕ್ಲೈಮ್ ಮಾಡುತ್ತೆ. ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಕೈಯಲ್ಲಿ ಸಂವಿಧಾನ ಇಟ್ಕೊಳ್ತಿರೋಂಥ ಸಂದರ್ಭದಲ್ಲಿ ಇದು ಒಂದು ಮತಾಧಿಕಾರ ಏನು ಬಂದಿದೆ ಜನರಿಗೆ, ಇಟ್ ಈಸ್ ನಾಟ್ ಅಂದರೆ ಕನ್ನಡದಲ್ಲಿ ವೋಟಿಂಗ್ ರೈಟ್ನ ನಾವು ಮತಾಧಿಕಾರ ಅಂತ ಕರೆಯೋದಾದರೆ ಅವ್ರು ಕ್ಲೈಮ್ ಮಾಡಬೇಕಿತ್ತು, ನಮ್ಮಿಂದ ಬಂದಿತ್ತಪ್ಪ ಇದು ಈ ದೇಶದಲ್ಲಿ ಅಂತ. ಮತ್ತು ಇವತ್ತನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನಾವು ಇನ್ನೂ ಕೆಲಸ ಮಾಡ್ತೀವಿ ಅಂತ. ಯಾವುದೋ ಕಾರಣಕ್ಕೆ ಎಲೆಕ್ಷನ್ನಲ್ಲಿ ನಮಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕಾದರೂ ಸರಿ ಕಾಂಗ್ರೆಸ್ ಪಕ್ಷ ಇವತ್ತು ಕರ್ನಾಟಕದಲ್ಲಿ SIR ವಿಚಾರದಲ್ಲಿ ಅತ್ಯಂತ ಸಕ್ರಿಯವಾಗಿ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷನೇ ಸಕ್ರಿಯವಾಗಿದೆ. ಸಂಘಟನೆಗಳಿವೆ, ಅದು ಬೇರೆ, ಬಟ್ ಪೊಲಿಟಿಕಲ್ ಪಾರ್ಟೀಸಲ್ಲಿ ಕಾಂಗ್ರೆಸ್ಸೇ ಇದೆ. ಇನ್ನೂ ಒಂದು ನಿಮ್ಗೆ ಹೇಳ್ಬೇಕಂದ್ರೆ ಈ BLAಗಳ ನೇಮಕಾತಿ ಆಗಬೇಕಲ್ಲ, BJP ಬಗ್ಗೆ ಒಂದು ಏನೋ ಒಂಥರ ಭ್ರಮೆ ಇದೆ ಅವ್ರಿಗೆ. ಎಲ್ರಿಗೂ ಬೂತ್ ಕಮಿಟಿ ಇದ್ದರೆ ನಮಗೆ ಪೇಜ್ ಪ್ರಮುಖ ಇರ್ತಾರೆ, ಪನ್ನ ಪ್ರಮುಖ, ಒಂದೊಂದು ಪೇಜ್ಗೆ ವೋಟರ್ ಲಿಸ್ಟಲ್ಲಿ ಕೂಡ ನಮಗೆ ನಮ್ಮ ಆರ್ಗನೈಸ್ಡ್ ಕೇಡರ್ ಇರುವ ಪಕ್ಷ ಎಂಬ ಮತ್ತು ಶಿಸ್ತುಬದ್ಧ ಪಕ್ಷ ಎಂಬ ಆರೋಪವನ್ನು ಅವರ ಮೇಲೆ ಮಾಧ್ಯಮಗಳು ಹೊರಿಸಿವೆ. ಕರೆಕ್ಟ್, ಅವರೇನು ಆ ರೀತಿ ಇಲ್ಲ, ಹೌದು, ಅವ್ರ ಮೇಲೆ ಆರೋಪವನ್ನು ಮಾಡಿದ್ದಾರೆ. ಹಾಗಾಗಿ ನಿಮ್ಗೆ ಹಂಗೆ ನೋಡಿದ್ರೆ BLAಗಳು ಕಾಂಗ್ರೆಸ್ BLAಗಳು ಜಾಸ್ತಿ ಇದ್ದಾರೆ BJP BLAಗಳಿಗಿಂತ. ಅವ್ರು ರೂಲಿಂಗಲ್ಲಿ ಇರ್ಬೋದು ಅಥವಾ ಅವರು SIRನಿಂದ ಅಫೆಕ್ಟ್ ಆಗ್ತಿದ್ದಾರೆ, ಹಂಗಾಗಿ ಜಾಸ್ತಿ ನೇಮಕ ಮಾಡಿರ್ಬೋದು, ಏನೇ ಇರ್ಬೋದು. ಬಟ್ BJP ಬಗ್ಗೆ ಇರುವ ಆರೋಪ ಇದೆಯಲ್ಲ, ಅವರು ಭಾಳ ಆರ್ಗನೈಸ್ ಅಂತ ಹಂಗೆ ಕಾಣಿಸ್ತಾ ಇಲ್ಲ. ಇದಕ್ಕಿಂತ ದುರಂತ JDS ಕೂಡ ಒಂದು 15-20 ಸಾವಿರ ಜನ BLAಗಳು ನೇಮಕ ಮಾಡಿದೆ ಅಂತ ಹೇಳ್ತಾರೆ. ಆದರೆ ನೀವು ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಜನ ನೇಮಕ ಮಾಡಿದ್ದಾರೆ ಅಂತ ನೋಡಿದ್ರೆ ರಾಮನಗರ ಜಿಲ್ಲೆಯಲ್ಲಿ 0 ಅಂತ ತೋರಿಸ್ತಿದೆ. ರಾಮನಗರ ಕ್ಷೇತ್ರದಲ್ಲಿ ಯಾವ ರಾಮನಗರದಲ್ಲಿ JDSನ ಅದರ ಪರಮೋಚ್ಚ ನಾಯಕರುಗಳು ಎಲ್ಲರೂ ಕೂಡ ಸ್ಪರ್ಧೆ ಮಾಡಿದಾರೋ ಅಲ್ಲಿ, ಮತ್ತು ನೀವು ಅಲ್ಲಿರುವಂಥ ವೋಟರ್ಸ್ನ ಒಂದು ಗಣ್ಯ ಪ್ರಮಾಣದ ವೋಟರ್ಸ್ನ ಬಾಂಗ್ಲಾದೇಶಿಯರು ಅಂತ ಕರಿತೀರೋ, ಅಲ್ಲಿ ಆಯ್ತಪ್ಪ ನಿಮ್ಗೆ ಒಂದು ವೇಳೆ ಬಾಂಗ್ಲಾದೇಶಿಯರೇ ಅಲ್ಲಿ ಇದ್ದಾರೆ ಅಂತ ಇಟ್ಕೊಳ್ಳಿ, ಅವ್ನು ಹೊರಗೆ ಹಾಕ್ಸ್ಬೇಕಲ್ವಾ, ಅದು ನಿಮ್ಮ ಕರ್ತವ್ಯ ಅಲ್ವಾ. ಸೊ ನಿಮ್ಮ BLA ಇರಬೇಕಲ್ವಾ, ಅದಕ್ಕೆ ನೀವು BLAನೇ ನೇಮಕ ಮಾಡದೇ ಇದ್ದರೆ ಏನು, ವಾಟ್ ಕೈಂಡ್ ಆಫ್ ರೆಸ್ಪಾನ್ಸಿಬಿಲಿಟಿ ದಟ್ ಯು ಹ್ಯಾವ್ ಅಂತ ಈ ರೀತಿ ಒಳಗಡೆ ಇದೆ. ಸೊ ಕಾಂಗ್ರೆಸ್ಸು ಇವತ್ತು ಇರೋದರಲ್ಲಿ ಅತ್ಯಂತ ಹೆಚ್ಚು ಸಕ್ರಿಯವಾಗಿದೆ ಮತ್ತು ಕೆಲವು ಕ್ಷೇತ್ರಗಳಲ್ಲಿ ಭಾಳ ವ್ಯವಸ್ಥಿತವಾಗಿ ಮಾಡ್ತಿದ್ದಾರೆ, ಆದರೆ ಕೆಲವು ಕ್ಷೇತ್ರಗಳಲ್ಲಿ ಅಂಥದ್ದು ಏನೂ ನಡೀತಾ ಇಲ್ಲ. ಸೊ ನಿಮ್ಗೆ ಅತ್ಯಂತ ಸಕ್ರಿಯವಾಗಿರೋದ್ರಿಂದ ಹಿಡಿದು ಅತ್ಯಂತ ನಿಷ್ಕ್ರಿಯವಾದ ಇದ್ರ ತನಕ ಈ ಸ್ಪೆಕ್ಟ್ರಮಲ್ಲಿ ಕಾಂಗ್ರೆಸ್ಸಲ್ಲಿ ಒಂದೊಂದು ಕಡೆ ಒಂದೊಂದು ಥರ ಇದೆ. BJPದು ಮೇಲ್ನೋಟಕ್ಕೆ ಏನೂ ಕಾಣಿಸ್ತಾ ಇಲ್ಲ, ಅವರು ಆರೋಪ ಮಾಡೋದ್ರಲ್ಲಿ ನಿರತರಾಗಿದ್ದಾರೆ ಅಷ್ಟೇ. JDSದು ಈ ಒಂದು ಅವ್ಯವಸ್ಥೆ ಇದು ಕಾಣಿಸುತ್ತೆ. ಕಾಂಗ್ರೆಸ್ BJP ಬಗ್ಗೆ ಮಾತಾಡೋಣ, ಬಟ್ ಮುಖ್ಯವಾಗಿ JDS ಬಗ್ಗೆ, ಯಾಕಂದರೆ ಅದೊಂದು ಪ್ರಾದೇಶಿಕ ಪಕ್ಷ. ಕರ್ನಾಟಕದ ಮತದಾರರ ಹಕ್ಕನ್ನು ರಕ್ಷಿಸುವ ಹೆಚ್ಚಿನ ಜವಾಬ್ದಾರಿ ಒಂದು ಪ್ರಾದೇಶಿಕ ಪಕ್ಷಕ್ಕಿರುತ್ತೆ. ಅದು ಹೈದರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಹೆಚ್ಚಿನ ಸಕ್ರಿಯತೆ ಇಲ್ಲದೆ ಹೋದರೂ ಸಹಿತ ಕಿತ್ತೂರು ಕರ್ನಾಟಕದಲ್ಲಿ, ದಕ್ಷಿಣ ಕನ್ನಡದಲ್ಲಿ ಹೆಚ್ಚಿನ ಪ್ರಭಾವ ಹೊಂದಿದೆ. ಇಲ್ಲಾದರೂ ತಮ್ಮ ಮತದಾರರನ್ನು ರಕ್ಷಿಸಿಕೊಳ್ಳಬೇಕಾದ ಜವಾಬ್ದಾರಿ ಆ JDS ನಾಯಕರಿಗಿದೆ. ಅವರು ತಮ್ಮ ಪಕ್ಷದ ಹೆಸರಿನಲ್ಲಿ ಜಾತ್ಯತೀತ ಸೇರಿಸ್ಕೊಂಡ್ರು, ಅವ್ರು ಜಾತ್ಯತೀತ ಅಲ್ಲ ಅನ್ನೋದು ಸ್ಪಷ್ಟವಾದ ರೀತಿಯಲ್ಲಿ ನಡ್ಕೊಳ್ತಾರೆ. ಗೌಡ್ರ ಪಾರ್ಟಿಯಾಗಿ ಉಳಿದಿದೆ. ಅವರು ಮತಗಳನ್ನು ರಕ್ಷಿಸ್ಲಿಕ್ಕಾದರೂ ಅವ್ರು ಕಾರ್ಯ ಮಾಡ್ತಾ ಇದ್ದಾರೆ. ಈ ಚುನಾವಣಾ
ಆಯೋಗ ಏನು ಮಾಡ್ತಾ ಇದೆ ಅದ್ರ ಪೂರಕವಾಗಿ ಆ ಮತದಾರನ ಹಕ್ಕನ್ನು ರಕ್ಷಿಸಲಿಕ್ಕೆ ಅವ್ರು ಕಾರ್ಯ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಅಲ್ಲಲ್ಲಿ ಕೆಲವು ಕಡೆಗೆ ಟ್ರೈನಿಂಗ್ ಮಾಡಿದ್ರು ಅಂತ ನಾವು ಕೇಳ್ತೀವಿ. ಆದರೆ ಅದನ್ನು ಹೊರತುಪಡಿಸಿದ್ರೆ ಒಂದು ಪಬ್ಲಿಕ್ ಅವೇರ್ನೆಸ್ ಏನು ಮೂಡಿಸ್ಬೇಕು, ಒಂದು ಸಾರ್ವಜನಿಕ ಅರಿವು, ಅದು ಡೆಫಿನೆಟ್ಲಿ ಕಾಣ್ತಾ ಇಲ್ಲ. ಬಹುಶಃ ಇದಕ್ಕೆ ಇನ್ನೊಂದು ಕಾರಣ ಕೂಡ ಇರ್ಬೋದು. ಅಂದರೆ ಒಂದು ವೇಳೆ JDS ಪಕ್ಷ BJP ಜೊತೆಗೆ ಅಲೈ ಆಗದೇ ಇದ್ದಿದ್ರೆ ಆವಾಗ ಅವರು ಬಹುಶಃ ಸೀರಿಯಸ್ ಆಗಿ ಮಾಡಿರ್ತಾ ಇದ್ರು ಏನೋ ಗೊತ್ತಿಲ್ಲ ನಮಗೆ. ಅಂದರೆ BJP ಜೊತೆಗೆ ಮೈತ್ರಿ ಮಾಡ್ಕೊಂಡಿರೋ ಪಕ್ಷಗಳಿಗೆ ನಮ್ಮ ಪರವಾಗಿ ಚುನಾವಣಾ ಆಯೋಗ ಇದೆ ಅಂತ ಏನಾದ್ರು ಅನ್ನಿಸ್ತಾ ಇದೆಯಾ? ಇಲ್ಲದೇ ಇದ್ದರೆ ನಮ್ಮ ಕಣ್ಣೆದುರುಗಡೆ ನಮಗಿಂತ ಮುಂಚೆ SIR ಆದಂಥ ರಾಜ್ಯಗಳಲ್ಲಿ ಸುಮಾರು 6 ಕೋಟಿಗೂ ಹೆಚ್ಚು ಜನ ತಮ್ಮ ಮತಾಧಿಕಾರ ಕಳೆದುಕೊಂಡಿದ್ದಾರೆ ಅಂತಾದರೆ ಆವಾಗ ಈ ಪ್ರತಿಯೊಂದು ಪಕ್ಷಕ್ಕೂ ಕೂಡ ಇದು ನಮ್ಮ ರಾಜ್ಯದಲ್ಲಿ ನಡೀತಿದೆ, ನಡಿಬೇಕಿತ್ತೋ ಇಲ್ವೋ ಬೇರೆ ವಿಚಾರ, ನಡೀತಾ ಇದೆ, ನಾವು ಇಲ್ಲಿಗೆ ಏನಾದ್ರು ಮಾಡಬೇಕು ಅಂತ ಅವ್ರು ಹೊರಡಬೇಕಿತ್ತಲ್ವ, ಅದನ್ನು ಮಾಡ್ತಾ ಇಲ್ಲ ಅನ್ನೋದು. ಅದರಲ್ಲಿ ಈ SIR ಪ್ರಕ್ರಿಯೆ ಬಗ್ಗೆನೇ ಒಂದು ಅನುಮಾನ ಹುಟ್ಟಿಸುವ ಹಾಗೆ ಯಾರು ಡೆಲ್ಲಿಲಿ ಅಧಿಕಾರದಲ್ಲಿದ್ದಾರೆ ಅವ್ರ ಜೊತೆಲಿರುವಂಥ ಪಕ್ಷಗಳು ಭಾಳ ಕ್ಯಾಶುವಲ್ ಆಗಿರೋದು ನಮಗೆ ಎದ್ಕ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.